So guys, the timing for photoshoot ನಡೆಯುತ್ತೆ as you can see. ये बाबूराव का स्टाइल है. So finally guys, left from ಹುಂಚ ಪದ್ಮಾವತಿ ಮಂದಿರ್. ಈ ಸೈಡ್ದಿಂದ ಬಂದಿದ್ದು ನಾವು, ಈ ಸೈಡ್ದಿಂದ ಬಂದಿದ್ದು ರಾತ್ರಿ. ಇನ್ನು ಈ ಕಡೆ ಹೋಗೋರ. ವೈಸರ್ ಆನ್. ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕೋಬೇಕೀಗ. ಪೆಟ್ರೋಲ್ ಹಾಕೊಂಡು ಅಂದ್ರೆ ದೆನ್ ಈಗ ಸ್ವಲ್ಪ ಚಲೋ ಅನ್ಸ್ಕಾಯ್ತು. ರಾತ್ರಿ ಒಟ್ಟೆ ಆನ್ ಮಾಡ್ರೆ ಬಿ ರಸ್ತೆ ಕಾಣಿಸೋತು. ಈಗ ವಿಸಿಬಿಲಿಟಿನೂ ಚಲೋ ಐತಿ ಆ್ಯಂಡ್ ಪಾಟ್ ಹೋಲ್ಸ್ ಎಲ್ಲ ಚಲೋ ಹಿಂಗೆ ಕಾಣಿಸ್ತವ್ರ. ಇಲ್ಲಿ ಸ್ವಲ್ಪ ಎಲ್ಲ ಗಾಡಿ ಪೆಟ್ರೋಲ್ ಹಾಕೋದೈತಿ. ಸೂರಜ್ ಇಂಡಿಕೇಶನ್ ಮಾಡಕದ. ಎಲ್ಲಿ ಸರ್ ಡಾಕ್ಲ ಸರ್? ಹಾಂ ಬಾಸ್ ಬಾಸ್ ಬಾಸ್. ಓ ಸುರ್ಜನ್ 96 ರೂಪಾಯಿ ಇದ್ಲಕ್ಕೂ. ಈಚೆ ಕಡೆ ಇಲ್ಲ, ಡೀಸೆಲ್ ನೋಡಿ, ಡೀಸೆಲ್ ನೋಡಿ. हरामी हो बेटा. A few moments later. So guys, again our journey started. ಪೆಟ್ರೋಲ್ ಫುಲ್ ಮಾಡ್ಕೊಂಡು ಆ ಪೆಟ್ರೋಲ್ ಅದ ಕ್ಯಾಲ್ಕುಲೇಷನ್ ಮಾಡಿನ ಫಸ್ಟ್ಗೆ 13 ಪಾಯಿಂಟ್ ಸಮಥಿಂಗ್ ಲೀಟರ್ಸ್ ಕೂತೈತೆ. 13.1 ಲೀಟರ್ ಹಿಡ್ರು ಹಿಡ್ಕೊನು. ಸೊ ಈಗ 9.1 ಲೀಟರ್ ಕೂಯ್ತ. ಮತ್ತು ದೆನ್ 4 ಲೀಟರ್ಸ್ ಉಳಿದೈತತ್ರ ಪೆಟ್ರೋಲ್ ಆ ಲೆಕ್ಕಲೆ. ದೆನ್ 9 ಲೀಟರ್ಸ್ ಕನ್ಸ್ಯೂಮ್ ಮಾಡಿದಂದ್ರೆ 323 or 24 ಡಿವೈಡೆಡ್ ಬೈ 9.5 ಮಾಡ್ರೂ 34 ಎವರೇಜ್ ಕೊಡಾಕದೈತಿ. ಕಂಟಿನ್ಯೂ 34-35 ಎವರೇಜ್ ಕೊಡಾಕದೈತಿ. ಸೊ ನಾಟ್ ಬ್ಯಾಡ್. ಯಾಕಂದ್ರೆ ಈ ಟೈಪದ ರೋಡ್ಗೆ ನಂಗೆ ಅಂದ್ರೆ ಸ್ವಲ್ಪ ಮೋಸ್ಟ್ಲಿ ನಂಗೆ ಫ್ಯೂಯಲ್ ಗೇಜ್ ಇಂಡಿಕೇಟರ್ ಇಲ್ಲ, ಅದು ಸ್ವಲ್ಪ ರಾಂಗ್ ತೋರ್ಸಾಕದೈತಿ. ಇನ್ನು ಐತಿ ಪೆಟ್ರೋಲ್ ಅದ್ರ, ಬಟ್ ಈಗ ಬ್ಲಿಂಕ್ ಹಾಕದೈತಿ ಅದು. ಸೊ ಮೋರ್ ದೆನ್ 4 to 5 ಲೀಟರ್ಸ್ ಇರ್ತದ್ರೋಗ. ಇನ್ನು ಇವಾಗ ಬ್ಲಿಂಕ್ ಹಾಕದೈತಿ ಜಲ್ದಿ. ಈಗ ಆ್ಯಸ್ ಯು ಸಾ ಇನ್ ದ ಟೈಟಲ್, ಇವತ್ತು ನಾವು ಹುಂಚ ಪದ್ಮಾವತಿ ದಿಗಂಬರ್ ಜೈನ್ ತೀರ್ಥದಿಂದ ಇದಕ್ಕೆ ಹೊಂಟಿದ್ದೆವು, ಮಲ್ಪೆಗೆ ಹೊಂಟಿದ್ದೆವು. ಮಲ್ಪೆ ಬೀಚ್ ಉಡುಪಿದಿಂದ ಒಂದು 10 to 15 ಕಿಲೋಮೀಟರ್ಸ್ ಐತದ. ಸೊ ನಮ್ಗೆ ನಡು ಉಡುಪಿಗಿಂತ ಮೊದಲು ಆಗುಂಬೆ ಘಾಟ್ ಹತ್ತೈತಿ. ಇವ್ರು ನಾವು ಯಾಕಂದ್ರೆ ನಮಗೆ ಈ ಕಡೆ ಟೆಕ್ ಹತ್ತಿತ್ತು ಸ್ವಲ್ಪ, ಅಂದ್ರೆ ಈ ಕಡೆಯಿಂದ ಇಳಿತಾವ ನಾವು ತೆಗನಾಗ ಇದ್ದದ. ಸೊ ಆಗುಂಬೆದಾಗ ಸ್ವಲ್ಪ ನಿಂತ ಫೋಟೋಶೂಟ್ ಆಗಿರೋದು ಮಾಡಿ ಟೈಮಿಂಗ್ 11:30 ಆಗೈತಿ. ಸೊ ಅಟ್ ಎನಿ ಕಂಡೀಷನ್ ನಾವು 2 ಗಂಟೆ 2:30 ತನಕ ಇರಬೇಕು ನಾವು ಮಲ್ಪೆದಾಗ. ಬಿಕಾಸ್ ಅಲ್ಲಿಂದ ಒಂದು ಬೋಟ್ ರೈಡ್ ಐತಿ. ಸೊ ಬೋಟ್ ರೈಡ್ನಾಗ ಮಿಸ್ ಮಾಡೋದಿಲ್ಲ ಸೆಂಟ್ ಮೇರೀಸ್ ಚರ್ಚ್ಗೆ. ಸೊ ಅದಕ್ಕೆ ಜಲ್ದಿ ಹೋಗ್ಬೇಕಾಗಿತ್ತು. ಪೊಲೀಸರು ಅದು ಏನು ಟೈಮಿಂಗ್ ಅಟ್ಟು ಬಿದ್ದಿಲ್ಲ. ಎಲ್ಲ ತೀರ್ಥ ಹಳ್ಳಿ ಎಲ್ಲ ಹೆಸರು ಬಾರಿ ಇದಾವೆ ಇಲ್ಲಿ. ಸೊ ನೋಡ್ಬೋದು ನೀವು, ಸೀನಿಕ್ ವ್ಯೂ ಐತಿ. ಪೂರ್ತಿ ಜಂಗಲ್ ನಿನ್ನ ರಾತ್ರಿ. ಆ್ಯಕ್ಚುಲಿ ಒಬ್ಬರು ಹೈವೇ ಸೈಡ್ ಅದು ಲೋ ಲೈಟ್ದಾಗ ವಿಸಿಬಿಲಿಟಿ ಅಷ್ಟು ಚಲೋ ಇರ್ಲತ್ತರದ. ಈಗ ಗ್ರೀನರಿದಾಗ ಮಸ್ತ್ ವ್ಯೂ ಐತಿ. ಆ್ಯಕ್ಚುಲಿ ಪೂರ್ತಿ ಮಲ್ನಾಡ್ ಸೈಡ್ದ ಬ್ಯೂಟಿಫುಲ್. ಸೊ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗೈತಿ. ಸೂರಜ್ ನಮ್ದು ವಿಡಿಯೋ ಮಾಡಕದ. ಅವ ಮೇನ್ ಮ್ಯಾಪ್ ಲೊಕೇಟ್ ಮಾಡಿದ. ಅವ ರೆಸ್ಟ್ ಆರ್ ಜಸ್ಟ್ ಫಾಲೋಯಿಂಗ್ ಹಿಮ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? One hour later. ಈಗ ಇದು ಮಾಡಿದೆವು. ಆಗುಂಬೆ ನಿಯರ್ ಬಂದವು. ಆಗುಂಬೆ ಇನ್ನೊಂದು 20 ಕಿಲೋಮೀಟರ್ ಐತಿ, 20-25 ಕಿಲೋಮೀಟರ್ ಐತಿ. ಆ್ಯಂಡ್ ಅಲ್ಲಿಂದ ಮಲ್ಪೆ ಒಂದು 80 ಕಿಲೋಮೀಟರ್ಸ್ ಐತಿ. ಸೊ ಇಷ್ಟು ಐತಿ ಈಗ ಡಿಸ್ಟೆನ್ಸ್ ಟೈಮಿಂಗ. ದೆನ್ ಈಗ ಘಾಟ್ ಸ್ಟಾರ್ಟ್ ಆಗೈತಿ. ಅದಕ್ಕೆ ಹಾಂ ಇಲ್ಲಿ ಐತಿ ನೋಡ, ಮಲ್ಪೆ 73 ಕಿಲೋಮೀಟರ್ಸ, ಉಡುಪಿ 70, ಮತ್ತು ಕುಂದಾಪುರ ಮಂಗಳೂರಕ್ಕೆ ಬಂದು ಆಯ್ತು 130 ಕಿಲೋಮೀಟರ್ ಆದ್ರೆ ಮಂಗಳೂರು ಬಂತು. ಆ್ಯಕ್ಚುಲಿ ಆಗುಂಬೆದಾಗ ಮಳೆ ಐತಿ ಮೊದಲಿಂದ ಸ್ವಲ್ಪ. ಸೋ ಫಾರ್ ಸೋ ಗುಡ್. 1 hour later. ಹಾಂ ಬೇಡ ಕೊಂಡ. ಸೊ ಆ್ಯಸ್ ಯು ಕ್ಯಾನ್ ಸಿ ಆಗುಂಬೆ ಘಾಟದಾಗಿದ್ದಾವೆ ನಾವೀಗ. ಫುಲ್ ಆನ್. ಸ್ವಲ್ಪ ಇಲ್ಲಿ ಹಿಂದೆ ಸ್ವಲ್ಪ ಗದ್ದಲಾಗಿತ್ತು. ನಮ್ಮ ಹುಡುಗರು ಸ್ವಲ್ಪ ಪೊಲೀಸ್ ಕೈ ಮಾಡಿರು.
ಇದು ಅವ್ರದ್ದು ನಂಬರ್ ಪ್ಲೇಟ್ ಸ್ವಲ್ಪ ಮುರಿದಿಂದ ಇತ್ತು. ಸೊ ಬಿಕಾಸ್ ಆಫ್ ದ್ಯಾಟ್ ಒಂದು 500 ದಂಡ ಹಾಕಿರು ಇರಲಿ ಅಂದು. तू समझा? ದೆನ್ ಈಗ ಇಲ್ಲಿ ವ್ಯೂ ಪಾಯಿಂಟ್ ಐತಿ. ಪುಷ್ಪಕ ಹೆಲ್ಪ್ ಮಾಡೋಂಗಿದ್ರು. ಸೊ ಆಸ್ ಯು ಕ್ಯಾನ್ ಸಿ ಫುಲ್ ಹೇರ್ ಬ್ಯಾಂಡ್ ಇದೈತದ. ಇಲ್ಲಿಂದ ಟ್ರಾಫಿಕ್ ಆಗ್ತೈತಿ. ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ವು. A few moments later. ರೆಡಿ ಟು ರೋಲ್. ಅವ್ಗೆ ಹೇಳಿದಂತ ಬರೋ ನಡಿ ನೋಡ್ಕೊತಿರ್ತಾವ. ಇಲ್ಲಿ ಫುಲ್ ಕಂಜೆಸ್ಟೆಡ್ ಆಗಿದೆ ಏರಿಯಾ. ಆ ಕಡೆ ಬರಕದ ಗಾಡಿಗಳು ಅವ್ರ ಸಲುವಾಗಿ ನಾವು ಜಾಗ ಮಾಡಿ ಕೊಡ್ಕೋಬೇಕು. ದಿಸ್ ಈಸ್ ಅಮೇಝಿಂಗ್. ಸೊ ಗೈಸ್ ದಿಸ್ ಇಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಇದು ಹೇರ್ ಬ್ಯಾಂಡ್ ಟರ್ನಿಂಗ್ ಏನಾರ ಅಂತಾರೆ ಇದಕ್ಕೆ. ಸೊ ಪೂರ ಈಗ ಅವ ಬರಕದಲ್ಲ ಈ ಕಡೆ ಬರಕದ ಹಾರ್ನ್ ಬರ್ಸ್ಕೋತ ಬರ್ತಾ ಕಂಪಲ್ಸರಿ. ಯಾಕೆ ಫುಲ್ ಟರ್ನ್ ಐತಿ ನೋಡ್ಬೋದು ಆಸ್ ಯು ಕ್ಯಾನ್ ಸಿ. ಸೊ ಈ ಕಡೆ ಬರಕದ ಹಾರ್ನ್ ಬರ್ತಾನಿಲ್ಲ ಬಾಬಾ ನೋಡ್ರಿ. ಸಿ ಗೈಸ್ ಬ್ರೋ 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 ಹಾಕಿದ ಇಲ್ಲಿ. ಸೊ ಸಿ ಗೈಸ್ ಏನು ಇನ್ಸಿಡೆಂಟ್ ನಮ್ಮ ಮುಂದಾಯಿತು. A few moments later. ಏ ದೋಸ್ತ ಕ್ಲಾಚ್ ಪ್ಲೇಟ್ ಹೋಗಿತ್ತು. ಫುಲ್ 18 ಕಿಲೋಮೀಟರ್ ತನಕ ಜಂಗಲ್ ಐತಿ ಅಂತದ. ಸೊ ಐ ಮೀನ್ ಘಾಟ್ ಐತಿ 18 ಕಿಲೋಮೀಟರ್ ತನಕ. ಬ್ರೇಕ್ ಡೌನ್ ಆಗಿತ್ತು ನೋಡ್ಬೋದು ನೀವು ಇಲ್ಲಿ. ಹಿಂಗೆ ಆತವು ಭಾಳ ಕಾಮನ್ ಐತಿ. ಯಾಕಂದ್ರೆ ಇದು ಘಾಟ ಸ್ಟೀಫ್ ಐತಿ ಮತ್ತು ಡೇಂಜರಸ್ ಐತಿ. ಬ್ರೇಕ್ ಪ್ಯಾಡ್ ಹೋದವು ಅದೇ ಹೇಳ್ಕದ ನಿಂಗೆ ಹಿಂಗೆ ಕಂಟಿನ್ಯೂ ಘಾಟ್ ಇತ್ತು. ಬ್ರೇಕ್ ಪ್ಯಾಡ್ ಏನ್ ಮಾಡವು ನೀ ಹೇಳ್ಕದೇನು ಕೇಳ್ಕದಿ. तू समझा? हाँ. नहीं तू समझा नहीं. यार बोले सूरज दोस्त एकदम इन्होंने वक्त बदल दिया, जज्बात बदल दिए. ಇವು ಬ್ರೇಕ್ ಗರಮ್ ಆತವು. ಆದ್ರೆ ಇದು ಗಾಡಿ ಬಂದ್ ಮಾಡಿ ಬ್ರೇಕ್ ಮ್ಯಾಗ ಓಡಿಸ್ಕೋದಲ್ಲ ಅವ ಯೋಧನಿಗೆ. ಬ್ರೇಕ್ ಗರಮ್ ಅದು ಹತ್ತದ. ಅದಕ್ಕೆ ನಾ ಬ್ರೇಕ್ ಹಚ್ಕತ್ತಿಲ್ಲ. ಇಂಜನ್ ಬ್ರೇಕಿಂಗ್ ಯೂಸ್ ಮಾಡ್ಕದನ್ನ. ಗುರ್ದೈತಿ ನಿಂಗೆ ಇಂಜನ್ ಬ್ರೇಕಿಂಗ್. ಹಾಂ ನೋಡಿ ಹತ್ರ ಮ್ಯಾಗ ಇದು ಮಾಡ್ಕೊಳಂಗೆ ಬ್ರೇಕ್ ಹಚ್ಚಿಲ್ಲ ಎರಡು. ಸೊ ಗಾಯ್ಸ್ ಘಾಟ್ ಹಿಂಗೆ ಇದ್ಯದ. ಇನ್ನೂ ಒಂದು ನಂಗೆ ಅನ್ಸ್ಮಟ್ಟಿಗೆ ಒಂದು 6-7 ಕಿಲೋಮೀಟ್ರ್ ಬೈದವೇನೋ 10 ಕಿಲೋಮೀಟ್ರ್ ಬೈದವ ಅನಿಸಿದ್ವಿ. ಇನ್ನೊಂದು 2 ಕಿಲೋಮೀಟ್ರ್ ಇರ್ಬೇಕು ಮ್ಯಾಕ್ಸಿಮಮ್. ತೆಳಗೆ ಬಂದಂಗೆ ಅನಿಸಿದ್ವಿ ಗುಡ್ಡ ಹೇಳ್ದ. A few moments later. ಜತಿಂದ ನಿಮ್ಮ ಮ್ಯಾಪ್ ಹಾಕ್ತಿ. ಹಾಂ ಹಾಕ್ಲ ನಡೀತಿ. 1 hour later. ಫೈನಲಿ ಇದು ಮಣಿಪಾಲ್ ಸಿಟಿ ಇದೆ. ಇಲ್ಲಿಂದ ಮಲ್ಪೆಗೆ ಹೋಗ್ಬೋದು. ಸೂರ್ಯ ಮಲ್ಪೆಗೆ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಉಡುಪಿ ಮ್ಯಾಗಿಂದ ಹೋಗ್ಬೇಕು. ಮಣಿಪಾಲ್ ಸಿಟಿ ಹಿಂಗೆ ಅದ್ರ ಎಜುಕೇಷನ್ ಇದು ಹಾಸ್ಪಿಟಲ್ ಇದ್ರ ಸಲ ಫೇಮಸ್ ಐತಿ. ಮಣಿಪಾಲ್ ಹಾಸ್ಪಿಟಲ್ ಆ್ಯಂಡ್ ಆಲ್. ಸೊ ಅದ್ರ ಸಲ ಫೇಮಸ್ ಐತಿ ಅದ. ಇಲ್ಲಿ ಸ್ಟೇ ಮಾಡೋರಿದ್ದು ನಾವು. ಬಟ್ ಬಿಕಾಸ್ ಆಫ್ ಸಮ್ ಸರ್ಕಮ್ಸ್ಟಾನ್ಸಸ್ ಮಾಡಲಿಲ್ಲ ಇವತ್ತು. ಮಲ್ಪೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೆವು ಟೈಮ್ ಬೀಂಗ. ಇಲ್ಲಿಂದ ಒಂದು 12-13 ಕಿಲೋಮೀಟರ್ಸ್ ಐತಿ ಮಲ್ಪೆಗೆ ಹೋಗಿ ದೆನ್ ಅಲ್ಲಿ ಸ್ಟೇ ಮಾಡ್ಬೇಕು. ಆ್ಯಕ್ಚುಲಿ ಅದೊಂದು ಸೆಂಟ್ ಮೇರೀಸ್ ಅದು ಐಲ್ಯಾಂಡ್ಗೆ ಕರ್ಕೊಂಡು ಹೋಗಿ ಕ್ರೂಸ್ ಇರ್ತೈತಿ. ಕ್ರೂಸ್ ಶಿಪ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ.
ಸೊ ಅಲ್ಲಿ ಹೋಗ್ಬೇಕಾಗಿತ್ತು. ಬಟ್ ಟೈಮ್ ಆಗೈತಿ ಈಗ 4 ಗಂಟೆ, ಅದು ಭಾಳ ಮಾಡಿ 5 ಗಂಟೆ ತನಕ ಅಷ್ಟು ರೈಡ್ ಓಪನ್ ಇರ್ತಾವೆ ಅನಿಸ್ತೈತಿ. ಟುಡೇ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಪಾಸಿಬಲ್. ಆ್ಯಂಡ್ ಟುಮಾರೋ ವಿ ಆರ್ ಲಿವಿಂಗ್ ಅರ್ಲಿ ಮಾರ್ನಿಂಗ್ ಟು ದ ಮುರುಡೇಶ್ವರ್. ಸೊ ಅದೇನು ರೈಡ್ ಇನ್ನೊಂದು ಟ್ರೈ ಮಾಡ್ತಾವೆ, ಭಾಳ ಆದ್ರೆ ಇನ್ನೊಂದು 15-20 ಮಿನಿಟ್ ಹತ್ತಿದ್ದು ಹೋಗಕ್ಕೆ. ಸೊ ಹೋಗಿ ಇನ್ ಕೇಸ್ ಅದು ರೈಡ್ ಆನ್ ಐತಂದ್ರೆ ದೆನ್ ವಿ ವಿಲ್ ಗೋ ಆರ್ ವಿಲ್ ಎಂಜಾಯ್ ಇನ್ ಅ ಬೀಚ್ ಆ್ಯಂಡ್ ಕಮ್. ಏನು ಆಪ್ಷನ್ ಇಲ್ಲ ಮತ್ತು ನಾನು ಮಾಡೋದು. ಮೇನ್ ಅದು ಆ್ಯಕ್ಟಿವಿಟಿನೂ ಇತ್ತು, ಮತ್ತು ಸ್ವಲ್ಪ ಸನ್ಸೆಟ್ ಆಗಿದೆ, ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಹೊಂಟಿದ್ದು. ಇದೊಂದು ಮಾಡಿ ಕೂತ್ಕೊಂತೈತಿ, ಮಳೆ ಒಂದು ಬರ್ಕದೈತಿ ಬಿಟ್ಬಿಟ್ಟ. ಇದೆಲ್ಲ ಈಗ ರೇನ್ ಕವರದು ಹಾಕಿದನು ಎಲ್ಲ ಆಗೈತಿ. ಬಟ್ ಸೊ ಸಿಗ್ನಲ್ ಐತಿ, ನಮ್ಮ ಹುಡುಗರೆಲ್ಲ ಇಲ್ಲೇ ಅದಾವು. ಹಾಯ್ ಓಂಕರ್, ಯು ವಾಂಟ್ ಟು ಸಿಂಗ್ ಅ ಸಾಂಗ್? A few moments later. ಸೊ ಗೈಸ್ ಫೈನಲಿ ಮಲ್ಪೆಗೆ ಬೈಂದವು, ಬೀಚ್ ಸೈಡ್ ಬೈಂದವು. ಬಂದ ಮೇಲೆ ಫುಲ್ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗೈತಿ, ಘೌರ್ ಇಳಿಗೈತಿ, ಒಂದು ಮಜಾ ಸ್ಮೆಲ್ ಬರ್ಕೈತಿ. ಏನು ಗೊತ್ತಿಲ್ಲ ನಂಗೆ ಎಕ್ಸಾಕ್ಟ್ಲಿ ಏನಿದೆ. ಸೊ ಅದೇ ಡಿಸ್ಕಸ್ ಮಾಡಿದ್ವು ಎಲ್ಲಿ ಏನ ಅಂತ. ಗಾಡಿ ಅಂತೂ ಗರಮ್ ಆಗೈತಿ ಫುಲ್ಲ, ಮುಂಜಾನೆಯಿಂದ ಗರಮ್ ಆಗೋಲಾಗಿತ್ತು. ಸಿಟ್ಯಾಗ ಹಾಕಿದ್ದು ಕೂಡ ಖಾಲಿ ಅದು ಹೀಟ್ ಥ್ರೋ ಮಾಡ್ಕಾಯ್ತು. 1.5 ಕಿಲೋಮೀಟ್ರ್ ಬರೋಕೆ 60 ಬಂದ ಅದ್ರ ಸಾಕು. ಸೆಂಟ್ ಮೇರಿ ಐಲ್ಯಾಂಡ್. ಹಾಂ ಹಾಂ ಅದ ಪಾರ್ಕಿಂಗ್ ಐತಿ, ಪಾರ್ಕಿಂಗ್ ಐತಿ. ಸಂದೀಪನ್ನ ಬೋಟಿಂಗ್ ಕೇಳ ಹಂಗ ಅಕ್ಷಯ್, ಬೋಟಿಂಗ್ ಕೇಳೋರಿಗೆ 2000 years later. ಓ ನೋಡ್ಬೋದು ನೀವು, ಕ್ರಿಕೆಟ್ ಆಡೋದ ಹುಡುಗರು ಇಲ್ಲಿ. ಮತ್ತೆ ಏನ್ರ ಆ್ಯಕ್ಟಿವಿಟೀಸ್ ಇದಾವು. ದೋಸ್ತ ಅಮೇಝಿಂಗ್, ಭಯಂಕರ Control, Uday. ನೋಡ್ನಲ್ಲ ಹೈಟ್ ಐತ್ಲ. ಹೋಮ್ ಸ್ಟೇ ಐತೆ ನೋಡಿಲ್ಲ ನಾನಸು. ಸೊ ಈಗ ನಾವು ಅದೇ ವಿಚಾರ ಮಾಡ್ಕೋದವು, ಹೋಮ್ ಸ್ಟೇ ಮಾಡೋದು ಏನು ರೂಮ್ ಮಾಡೋದು. ನೋಡು ಮಂಚ್ ಭಾಳ ಪಬ್ಲಿಕ್ ಐತಪ್ಪ. ಗೋವಾಕ್ಕೆ ಪಬ್ಲಿಕ್ ಇಲ್ಲೇ ಕಾಣಕೈತಿ. सही पकड़े हैं. ಸೊ ಫೈನಲಿ 2000 years later. ಬೈಕ್ ತಂದು ಇಲ್ಲಿ ಮಲ್ಪೆದಾಗ ಪಾರ್ಕ್ ಮಾಡಿದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ಆ್ಯಕ್ಚುಲಿ ರೂಮ್ ಹುಡುಗತ್ನಾಗ ಸ್ವಲ್ಪ ಬ್ಯುಸಿ ಆಗಿದ್ದು. ರೂಮ್ ಸಿಕ್ಕ ಒಂದು ಹಾಫ್ ಆನ್ ಅವರ್ಲೇ ಬಂದು ಬೀಚ್ಗೆ. ಈಗ ಸ್ವಲ್ಪ ಡಿವೈಡ್ ಮಾಡಿ ದೆನ್ ಈಗ ಸ್ವಲ್ಪ ಈಗ ತಿನ್ನಕ್ಕೆ ಹೋಗೋರು, ಏನಾರು ತಿನ್ನಕ್ಕೆ ಹೋಗೋರು.